ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಊರಿಂದ ಊರಿಗೆ ಹೋದಾಗ ಆಚಾರ ವಿಚಾರಗಳಲ್ಲಿ ಒಂದಷ್ಟು ಬದಲಾವಣೆಗಳಿರ್ತವೆ ಅಲ್ಲ. ಹಾಗೆ ನಮ್ಮ ಅಭಿಜ್ಞಾ ನಮ್ಮ ದಕ್ಷಿಣ ಕನ್ನಡವನ್ನು ಬಿಟ್ಟು ಬೆಂಗಳೂರಿಗೆ ಹೋದಾಗ ಅಲ್ಲಿಯ ಆಚಾರ ವಿಚಾರಗಳನ್ನು ನಾವು ಕೂಡ ಒಂದಷ್ಟು ತಿಳ್ಕೊಳಲ್ವಾ. ಹಾಗೆ ಅವರಿಗೆ ಈ ಕಾರ್ತಿಕ ಮಾಸದಲ್ಲಿ ಹೊಸದೇವರ ಪೂಜೆ ಅಂತ ಮಾಡ್ತಾರೆ. ಅಂದರೆ ನಾವು ಹೇಳೋದಿದ್ರೆ ಹೊಸಕ್ಕಿ ಊಟ ಅಂತ. ಮಾಸದಲ್ಲಿ ತುಂಬ ಶ್ವೇತಾಧಾರಿಗಳಾಗಿ ಎಲ್ಲ ಮಹಿಳೆಯರು ಶ್ವೇತಾಧಾರಿಗಳಾಗಿ ಮಾಡುವಂಥ ಒಂದು ಪೂಜೆ ಇದು. ಅಂದರೆ ಹೊಸ ಭತ್ತವನ್ನು ತಂದು, ಅವರೇ ಅಲ್ಲಿ ಬೆಳೆದಂಥ ಭತ್ತವನ್ನು ತಂದು ಅವರೇ ಮಹಿಳೆಯರೆಲ್ಲ ಸೇರಿಕೊಂಡು ಅದನ್ನು ಕ್ಲೀನ್ ಮಾಡಿ ಕುಟ್ಟಿ ಅಕ್ಕಿಯನ್ನು ಮಾಡ್ತಾರೆ. ಅಕ್ಕಿಯಿಂದ ದೇವರಿಗೆ ನೈವೇದ್ಯವನ್ನು ತಯಾರಿಸ್ತಾರೆ. ಹಾಗೆ ಹಣತೆಯನ್ನು ಕೂಡ ಅಕ್ಕಿಯನ್ನು ನೆನೆ ಹಾಕಿ ಅದನ್ನು ಕುಟ್ಟಿ ಅದರಿಂದ ಆ ಹಿಟ್ಟಿನಿಂದ ಒಂದು ಹಣತೆಯನ್ನು ಕೂಡ ಮಾಡ್ತಾರೆ. ಹಾಗೆ ತುಂಬ ಖುಷಿಯಾದ ಒಂದು ವಾತಾವರಣ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಸೇರಿಕೊಂಡು ಮಾಡೋದಂದರೆ ಆ ಹಬ್ಬದ ಒಂದು ಮಜನೇ ಬೇರೆ ಅಲ್ಲ. ಹಾಗಾದರೆ ಬನ್ನಿ ನಾವು ವಿಡಿಯೋ ನೋಡ್ಕೊಂಡು ಬರುವ ಒಂದಷ್ಟು ಮಾಹಿತಿಯನ್ನು ಅಭಿಜ್ಞಳ ಅತ್ತೆಯಿಂದ ನಾವು ತಿಳ್ಕೊಳ್ಳೋಣ. ಹೊಸದೇವ್ರ ಬಗ್ಗೆ ಶಾಸ್ತ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳಮ್ಮ. ವರ್ಷಕ್ಕೊಮ್ಮೆ ಕುಟುಂಬದವರೆಲ್ಲ ಸೇರಿ ಹೊಸ ಮನೆ ದೇವ್ರ ಪೂಜೆ ಅಂತ ಮಾಡ್ತೀರಿ. ಮನೆಯಲ್ಲಿ ದೊಡ್ಡ ಹಿರಿಯರಿಂದ ಹೊಸದಾಗಿ ಮದುವೆ ಆಗೋರ ತನಕನು ಮಾಡ್ತೀರಿ. ಅವ್ರಿಗೆ ಬಿಳಿ ಬಟ್ಟೆ ಬೇಕು, ಹೊಸ ಸೀರೆ, ಬೆರಳುಂಗ್ರ, ಕಾಲುಂಗ್ರ ಎಲ್ಲ ಕೊಡಿಸ್ಬೇಕು. ತಟ್ಟೆ ತವ್ರ ಮನೆ ಕಡೆಯಿಂದ ಹೊಸದಾಗಿ ಕೊಡೋರಿಗೆ ಆ ಥರ ಎಲ್ಲ ಮಾಡಬೇಕು. ಆಮೇಲೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ 2ನೇ ವಾರ, ಮೊದಲನೇ ವಾರದಲ್ಲಿ ಯಾವುದಾದ್ರೂ ಒಂದು ವಾರದಲ್ಲಿ ಈ ಕಾರ್ಯಕ್ರಮ ಇಟ್ಕೊಳ್ತೀರಿ. ಅದರಿಂದ ಸ್ಟಾರ್ಟಿಂಗಲ್ಲಿ ಭತ್ತ ತೊಗೊಂಬರ್ಬೇಕು. ಆ ಭತ್ತ ಎಲ್ಲ ಕ್ಲೀನ್ ಮಾಡಿ ಕುಟ್ಟಬೇಕು. ಕುಟ್ಟಿ ಅದರಿಂದ ಅಕ್ಕಿ ತೆಗಿಬೇಕು. ಅಕ್ಕಿ ತೆಗೆದು ಅದರಿಂದ ದೀಪ ಮಾಡಬೇಕು. ದೀಪ ಮಾಡಿ ಎಲ್ಲ ಅಂತೆ ಮನೆ ದೇವರಿಗೆ, ಊರಲ್ಲೇ ಮನೆ ದೇವರಿದೆ, ಅಲ್ಲಿ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬರ್ತೀರಿ. ಪೂಜೆ ಮಾಡ್ಕೊಂಬಂದು ತೀರ್ಥ ಪ್ರಸಾದ ಎಲ್ಲ ತೊಗೊಂಬಂದು ತಟ್ಟೆಯಲ್ಲಿ ಇಟ್ಬಿಟ್ಟು ದೀಪ ಬಿಡ್ತೀರಿ. ಮಾಡಿದ ಅಡುಗೆಗಳು ಮಾಡ್ತೀರಿ, ನೈವೇದ್ಯಕ್ಕೆ ಇಡ್ತೀರಿ. ಆ ನೈವೇದ್ಯ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಆದಮೇಲೆ ಮತ್ತೆ ದೊಡ್ಡವರು ಹಿರಿ ಸೊಸೆ ಯಾರಾಗಿರ್ತಾರೆ ನಮ್ಮ ಅತ್ತೆಯವರು, ಅವರಿಂದ ಸ್ಟೆಪ್ಪು ದೊಡ್ಡವರಿಂದ ಸ್ಟಾರ್ಟು, ಹಿರಿ ಸೊಸೆಯಿಂದ ಕಿರಿ ಸೊಸೆಯವರೆಗೂ ಅದು ಒಬ್ಬರಿಂದ ಅದು ತಲೆ ಮೇಲೆ ಇಟ್ಕೊಂಡು ದೀಪ ಸಂಜೆ ಟೈಮು ದೀಪ ಸೂರ್ಯಾಸ್ತದ ಟೈಮ್ನಲ್ಲಿ ಬೆಳಗ್ತೀರಿ. ಅದನ್ನು ಬೆಳಗಿದು ಎಲ್ಲರೂ ಸೇರಿ ಬೆಳಗ್ಬಿಟ್ಟು ಲಾಸ್ಟಲ್ಲಿ ಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆಗಳಿಗೆ ಹೊರಡ್ತೀರಿ. ಅಷ್ಟೇ. ಇವಾಗ ಹೊಸ್ತು ಕೊಡೋರಿಗೆ ಶಾಸ್ತ್ರ ಇದೇ ಕಂಪ್ಲೀಟ್ ಆಗಿ ಕಂಟಿನ್ಯೂ ಆಗುತ್ತೆ. ಬೇರೆ ಶಾಸ್ತ್ರ ಏನಿಲ್ಲ. ಆದ್ರೆ ಬಿಳಿ ಸೀರೆ ಹೊಸದಾಗಿ ತವ್ರ ಮನೆಯಿಂದ ಬಿಳಿ ಸೀರೆ, ಕೈಗೆ ಬೆರಳು ಅಂತ ಉಂಗುರ ಹೊಸದಾಗಿ ಮದುವೆ ಆಗಿ ಮೊದಲನೇ ವರ್ಷನೇ ಕೊಡ್ತೀರಿ. ಅವ್ರಿಗೆ ಏನು ತೊಂದರೆ ಇಲ್ಲ ಅವ್ರಿಗೆ ಯುಗಾದಿಗೆ ಮುಂಚೆ ಯಾರು ತೀರು ಹೋಗ್ಬಾರ್ದು. ಯುಗಾದಿಗೆ ಮುಂಚೆ ಯಾರು ತೀರು ಹೋಗಿರ್ಬಾರ್ದು. ಯುಗಾದಿ ಆದ್ಮೇಲೆ ಯಾರು ತೀರು ಆಗಿರ್ಬಾರ್ದು. ಆವಾಗ ಆ ಟೈಮಲ್ಲಿ ಮಾತ್ರ ಹೊಸದಾಗಿ ಕೊಡೋರಿಗೆ ಈ ದೇವ್ರ ಪೂಜೆ ಅಂತ ಕೊಡ್ತೀರಿ. ಅವ್ರಿಗೆ ವರ್ಷಕ್ಕೊಮ್ಮೆ ವಸ್ತು ಕೊಡೋದು. ಅದರಲ್ಲಿ ಅದೇ ಹೊಸ ವೈಟ್ ಡ್ರೆಸ್, ಈ ತರ ವೈಟ್ ಸೀರೆ, ಈ ತರ ಕೈಗೆ ಹಾಕೋದು, ಬೆರಳುಂಗ್ರ, ಬೆಳ್ಳಿದು, ಕಾಲಿಗೆ ಹೊಸ ಉಂಗುರ ಕೊಡಿಸ್ಬೇಕು. ಒಂದು ತಾಮ್ರದ ತಟ್ಟೆ ಕೊಡಿಸ್ಬೇಕು ತವ್ರ ಮನೆ ಕಡೆಯಿಂದ. ಅದು ಆಮೇಲೆ ಮತ್ತೆ ಪ್ರತಿಯೊಂದು ವರ್ಷನೂ ಮಾಡ್ತೀರಿ ಇದನ್ನ. ವರ್ಷ ಅದೇ ಒಂದು ಸಾರಿ ಮಾತ್ರ ಹೊಸದಾಗಿ ಮಾತ್ರ ತವ್ರ ಮನೆ ಕಡೆ ಕೊಡೋ ಹುಡುಗರೆ ಅಷ್ಟೇ. ಅದು ನೆಕ್ಸ್ಟ್ ಏನು ಏನಿಲ್ಲ ಅಷ್ಟೇ. ಆಮೇಲೆ ಇನ್ನೇನು ದೀಪಾವಳಿ ನಂತರ ಕಾರ್ತಿಕ ಮಾಸದಲ್ಲಿ ಬರುವ ಭಾನುವಾರ, ಮೊದಲನೇ ಸಂಡೇ ಇಲ್ಲ ಅಥವಾ ಎರಡನೇ ಸಂಡೇ, ಏನು ತೊಂದರೆ ಆಗಿಲ್ಲ ಅಂತಂದ್ರೆ ಮೊದಲನೇ ವಾರ ಮಾಡ್ತೀರಿ. ಅಕಸ್ಮಾತ್ ಏನಾದ್ರೂ ತೊಂದರೆಗಳಿದ್ರೆ 2ನೇ ವಾರ. ಅಂದ್ರೆ ಏನ್ ತೊಂದರೆ, ಯಾರಾದ್ರೂ ತೀರ್ಕೊಂಡ್ರೆ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಇದ್ದು ಅಂತವೆಲ್ಲ ಇರ್ತಾವಲ್ಲ, ಅವೆಲ್ಲ ಆಗಬಾರ್ದು. ಇದಕ್ಕೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಈ ಪೂಜೆನ. ಎಲ್ಲರೂ ಅಣ್ಣ ತಮ್ಮಂದಿರು ಅವರು ಎಲ್ಲರೂ ಕುಟುಂಬದವರೆಲ್ಲರೂ ಸೇರಿ ಒಂದು 10-15 ಜನ ಇದೀರಿ. ಅವರೆಲ್ಲರೂ ಸೇರಿ ಕುಟುಂಬ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ
ನಮ್ಮ ಸೊಸೆಯವ್ರಿಗ ಅವ್ರಿಗೆ ಮೊದಲನೇ ವರ್ಷ ಪ್ರೆಗ್ನೆಂಟ್ ಆಗಿದ್ರು. ಅದರಿಂದ ಭಾರದ ಮೇಲೆ ಭಾರ ಕೊಡೋದಿಲ್ಲ. ಭಾರ ಬರುತ್ತಲ್ಲ, ಭಾರ ಅನ್ಸುತ್ತೆ. ಪ್ರೆಗ್ನೆಂಟ್ ಅಂದ್ರೆ ಭಾರ, ಅದ್ರ ಮೇಲೆ ಭಾರ ಅಂತ ಅನ್ಸುತ್ತೆ ಅದು ಕೊಟ್ರೆ. ಅದ್ರಗೋಸ್ಕರ ಕೊಟ್ಟಿಲ್ಲ. ಇನ್ನು ನಮ್ಮ ಸೊಸೆಂದ್ರ ಇಬ್ಬರಿಗೆ ಕೊಡಬೇಕು, ಕೊಟ್ಟಿಲ್ಲ. ಅದು ಯುಗಾದಿ ನಿಂದ ಈಚೆಕ ಯಾರಾದರೂ ತೀರ್ಕೊಂಡ್ರೆ ಕೊಡಲ್ಲ. ಯಾರು ತೀರ್ಕೊಂಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಬರೋ ವರ್ಷದಲ್ಲಿ ಅವ್ರಿಗೂ ಇದೇ ಥರನೇ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡ್ಬೋದು. ಅವರು ಇದೇ ಥರನೇ ಎಲ್ಲ ಕೊಡ್ತೀರಿ ಅವ್ರಿಗೂ. ಈ ವರ್ಷ ಮಾಡಿಲ್ಲ. ನೆಕ್ಸ್ಟ್ ವರ್ಷ ದೇವ್ರು ಒಳ್ಳೇದು ಮಾಡಿದ್ರೆ, ಏನೋ ತೊಂದರೆಗಳಾಗಲಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಅವ್ರಿಗೆ ಇದೇ ಥರ ಕೊಡ್ತೀರಿ. ಏನಕ್ಕೆ ಈ ಥರ ಕೊಡೋದು ಶಾಸ್ತ್ರ? ವರ್ಷಕ್ಕೊಮ್ಮೆ ಮನೆ ದೇವ್ರ ಪೂಜೆ ಮಾಡಬೇಕು ಅಂತ ನಾವು ಹಿಂದೆಯಿಂದ ಹಿರಿಯರು ಮಾಡ್ಕೊಂಬಂದಿದ್ದಾರೆ. ಅಭಿಮನ್ಯ ಊರಿಗೆ ಬಂದು ಹೋದಾಗ ಅಮ್ಮನನ್ನು ಕೂಡ ಅಭಿ ಮತ್ತು ಮನು, ಅಭಿ ಅತ್ತೆ ಎಲ್ಲ ಊರಿಗೆ ಬಂದಿರು. ಆವಾಗ ಅಮ್ಮನನ್ನು ಕೂಡ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು. ಹಾಗೆ ಬೆಂಗಳೂರಲ್ಲಿ ಅಮ್ಮ ಇದ್ದಾರೆ. ಅವರ ಜೊತೆಯಲ್ಲಿ ಒಬ್ಬರು ಇದ್ದದ್ದು ಅಂದರೆ ಅಭಿಯ ಅತ್ತೆಯವರು. ಹಾಗೆ ಇಲ್ಲಿ ನಮ್ಮ ಕೌಶಲ್ ನೋಡಿ ಹೇಗೆ ಕೀಟ್ಲೆ ಮಾಡ್ತಾ ಇದ್ದಾನೆ. ಅಭಿ ಅತ್ತೆ ಮಾತಾಡ್ತಿರುವಾಗ ಮಾತಾಡಬೇಡ ಅಂತ ಬಾಯಿಯನ್ನು ತುಟಿಯನ್ನು ಹಿಡ್ಕೊಳ್ತಿದ್ದ. ಹಾಗೆ ಇಲ್ಲಿ ಎಲ್ಲರೂ ನೋಡಿ, ಇವರು ಹಿರಿಯವರು, ಇವರ ಫ್ಯಾಮಿಲಿಯಲ್ಲಿ ಇವರು ಹಿರಿಯರು. ಹಾಗೆ ಇಲ್ಲಿಂದ ಹಿರಿಯರಿಂದ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ಭತ್ತವನ್ನು ಎಲ್ಲರೂ ಕೈ ಮುಗ್ದು, ಎಲ್ಲ ಪೂರ್ವ ಪಶ್ಚಿಮಕ್ಕೆಲ್ಲ ಕೈ ಮುಗ್ದು ಒಬ್ಬೊಬ್ಬರೇ ಇಲ್ಲಿ ಭತ್ತ ಈ ಕುಟ್ಟುವ ಶಾಸ್ತ್ರವನ್ನು ಮಾಡಿ ಮತ್ತೆ ಅವರೇ ಸ್ವತಃ ಕೈಯಿಂದ ಮಿದ್ದೆ ಕುಟ್ಟಿಯೇ ಅಕ್ಕಿಯನ್ನು ಕೂಡ ಮಾಡ್ತಾರೆ. ಸ್ನೇಹಿತರೆ, ಇವರೆಲ್ಲರೂ ಕೂಡ ಒಂದೇ ಮನೆಯವರು, ಅತ್ತೆ ಸೊಸೆಯಂದರು ಹಾಗೆ ಎಲ್ಲ ಇಲ್ಲಿ ಒಂದೇ ಫ್ಯಾಮಿಲಿಯವರು ಸೇರಿಕೊಂಡು ಮಾಡುವಂಥ ಈ ಒಂದು ಫಂಕ್ಷನ್ನು. ನಮಸ್ಕಾರ. ಖುಷಿ ಬಾಯ್ ಕಡೆ ಕೂಚಲ್ಲ ಕೂಚ ಸಿಟ್ ಡೌನ್. ಬಾಗ್ಲಿಂದ ಈ ಕಡೆ ಹಾಕ್ಬಿಡೋದ? ಕೆಳಗಡೆ ಹೊಡಿಯೋದು. ಕುಂಬಳಕಾಯಿ ಹೊಡೆದಿರೋ ಕುಂಬಳಕಾಯಿನ ಪಲ್ಯ ಮಾಡ್ಬೇಕಾ? ಪಲ್ಯ ಮಾಡಿ ದೇವ್ರಿಗೆ ಎಡೆ ಇಡ್ತೀರಿ. ಅದರಲ್ಲಿ ಪ್ರಸಾದವಾಗಿ ಸ್ವಲ್ಪ ಇನ್ನೇನು ನೆಕ್ಸ್ಟ್? ಅಡುಗೆ ರೆಡಿ ಮಾಡಬೇಕು. ಅಡುಗೆ ರೆಡಿ ಮಾಡಬೇಕು. ಈ ಸಾಮಾನುಗಳೆಲ್ಲ ಇಟ್ಬಿಟ್ಟು ಅಡುಗೆ ಮಾಡಬೇಕಾ? ಅರ್ಧ ಕುಂಬಳಕಾಯಿ ಮಾತ್ರನಾ ಮಾಡೋಕ್ಕೆ? ಏನೇನು ಅಡುಗೆಗೆ? ಕಾಳು ಸಾರು, ಕೋಸಂಬರಿ, ಹಪ್ಪಳ, ಬಜ್ಜಿ, ರೈಸ್, ವೈಟ್ ರೈಸ್, ಮೊಸರು, ಈ ಕಡೆ ನೋಡ್ತಿದ್ರೆ ಕೆಲವೊಂದಷ್ಟು ಜನರು ಇಲ್ಲಿ ಅತ್ತೆಯಂದಿರು ಇರ್ಬೋದು, ಅವರೆಲ್ಲ ಭತ್ತವನ್ನು ಕುಟ್ಟಿ ಅಕ್ಕಿ ರೆಡಿ ಮಾಡ್ತಿದ್ದಾರೆ. ಮತ್ತು ಕೆಲವರೆಲ್ಲ ಇಲ್ಲಿ ಕುಂಬಳಕಾಯಿಯನ್ನು ಕಟ್ ಮಾಡಿ ಪದಾರ್ಥಕ್ಕೆ ಅಡುಗೆಯಲ್ಲಿ ತಯಾರಿದ್ದಾರೆ. ಹಾಗೆ ಇಲ್ಲಿ ಅಕ್ಕಿಯನ್ನು ಕುಟ್ಟಿ ಮಾಡಿದ ಹಿಟ್ಟಿಂದ ಹಣತೆಯನ್ನು ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ಅದರಲ್ಲಿ ದೀಪವನ್ನು ಬೆಳಗ್ತಾರೆ. ಹಾಗೆ ಕಳಸದ ಮೇಲೆ ತಾಮ್ರದ ತಟ್ಟೆ ಇಟ್ಟು ಅದರ ಮೇಲೆ ಹಣತೆಯನ್ನು ಇಟ್ಟಿದ್ದಾರೆ.
ಈ ಕಡೆ ಬಂದರೆ ಇಲ್ಲಿ ಅನ್ನ ಮಾಡಿ ಕುಟ್ಟಿದ ಅಕ್ಕಿಯಿಂದ ಅನ್ನವನ್ನು ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಮೊಸರನ್ನು ಮಾಡಿ ದೇವರಿಗೆ ನೈವೇದ್ಯ ಅಂತ ಮಾಡಿದ್ದಾರೆ. ಆನಂತರ ಆ ನೈವೇದ್ಯವನ್ನು ಎಲ್ಲರೂ ಸಹ ಮನೆ ಮಂದಿ ಎಲ್ಲ ಸ್ವೀಕರಿಸ್ತಾರೆ. ಏನಂದರೆ ಇಲ್ಲೊಂದು ಗಮನಿಸಬೇಕಂದ್ರೆ ಎಲ್ಲರೂ ಫುಲ್ ಅವರು ವೈಟ್ ಬಳೆಯಿಂದ ಹಿಡಿದು ಎಂದುಕೊಂಡ ತಲೆಗೆ ಹಾಕುವ ರಬ್ಬರ್ ಬ್ಯಾಂಡ್ ಇರ್ಬೋದು, ಎಲ್ಲ ಕೂಡ ಬಿಳಿ ಹೂವು ಎಲ್ಲ ಕೂಡ ಬಿಳಿ ಬಿಳಿ ಆಗಿದ್ದಾರೆ. ಎಲ್ಲರೂ ಕೂಡ ಶ್ವೇತಧಾರಿಗಳಾಗಿದ್ದಾರೆ. ನೋಡೋಕೆ ತುಂಬಾ ಖುಷಿ ಆಗ್ತದೆ ಅಲ್ವಾ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಒಂದು ಗುಡಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲೇ ನಾಗನ ಕಲ್ಲಿಗೆ ಎಲ್ಲರೂ ಸಹ ಅರಶಿನ ಕುಂಕುಮ ಅರಶಿನವನ್ನೆಲ್ಲ ಚೆನ್ನಾಗಿ ಬಳಿದು ಪೂಜೆಯನ್ನು ಸಲ್ಲಿಸ್ತಾರೆ. ಅಲ್ಲಿದೆಲ್ಲ ಮಾಡಿದೆ. ಆಯ್ತು.
ಇವಾಗಿಲ್ಲಿ ಇವರ ಅಕ್ಕ ಪ್ರಸಾದವನ್ನು ಕಾಗಿ ಗಿಡ್ಲಿಕ್ಕೆ ಟೆರೆಸ್ ಮೇಲೆ ಹೋಗ್ತಾ ಇದ್ದಾರೆ. ಈ ಪದ್ಧತಿ ನಮ್ಮಲ್ಲಿ ಕೂಡ ನಾವು ಮಾಡ್ತೇವೆ ಅಲ್ವಾ ಸ್ನೇಹಿತರೆ. ನೀವು ಕೇಳ್ಬೋದು ಅಭಿಜ್ಞೆ ಇಲ್ಲಿದ್ದಾಳೆ, ಅಭಿಜ್ಞನ ನೋಡಲಿಲ್ಲ ಅಂತ. ವಿಡಿಯೋ ಮಾಡ್ತಿರೋದು ಅಭಿಜ್ಞಾನೇ, ಹಾಗಾಗಿ ಅಭಿಜ್ಞಾ ನೋಡಲಿಕ್ಕೆ ಸಿಗಲಿಲ್ಲ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಇಲ್ಲಿ ನನ್ನ ಅಮ್ಮ ಮತ್ತು ಅಭಿ ಅತ್ತೆ ಇದ್ದಾರೆ ನೋಡಿ. ಹಾಗೆ ನಮ್ಮ ಕೋಶಲ್ ಪುಟ್ಟ ಕೂಡ ಇಲ್ಲಿ ಉಪ್ಪರಳ್ಳಿ ಮಾಡ್ತಾ ಇದ್ದಾನೆ. ಹಾಗೆ ಊಟದ ಸಮಯ ಕೂಡ ಆಯಿತು ಇಲ್ಲಿ. ಹಾಗಾದರೆ ನಾಳಿನ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.